ಈ GST ತರಬೇಕಂತ ನಿತ್ಯಾನಂದ ಸಾಹೇಬ್ರು ಹೇಳಿದ್ರು, ಅದು ತುಂಬಾನೇ ಇಂಪಾರ್ಟೆಂಟ್. ಗುಡ್ಸ್ ಸರ್ವಿಸ್ ಟ್ಯಾಕ್ಸ್, ಗುಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಈಗ ಈ ಟ್ಯಾಕ್ಸ್ ನ ತರಕ್ಕೆ ಎಷ್ಟೋ ಕಷ್ಟಪಟ್ಟಿದೆ ಕಾಂಗ್ರೆಸ್ ಗವರ್ಮೆಂಟ್. ಈಗ ಬಿಜೆಪಿ ಗವರ್ಮೆಂಟ್ ಅಪೋಸಿಷನ್ ಇರುವಾಗ ಯಾವ ಸ್ಟೇಟ್ ಅಲ್ಲಿ ಬಿಜೆಪಿ ಗವರ್ಮೆಂಟ್ ಇತ್ತೋ ಅವ್ರು ಅಪೋಸ್ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಮುಂದೆ ಹೋಗಕ್ಕೆ ಏನ್ ಮಾಡಬೇಕು, ಇಂಡಸ್ಟ್ರಿಯಲ್ ಗ್ರೋತ್ಗೆ ಏನ್ ಮಾಡಬೇಕು ಅದು ವಿಚಾರನೇ ಇಲ್ಲ. ಫೆಡರಲ್ ಸಿಸ್ಟಮ್ ಅಲ್ಲಿ ಇದೀವಿ, 29 ರಾಜ್ಯ ಇದೆ. ಅವ್ರು ಹೇಳಿದ್ರೆ ನಾನು ಅಪೋಸ್ ಮಾಡಬೇಕು, ನಾನು ಹೇಳಿದ್ರೆ ಅವ್ರು ಅಪೋಸ್ ಮಾಡಬೇಕು, ಇಷ್ಟೇ. ಮೋದಿ ಮತ್ತೆ ಜೈಟ್ಲಿ ಎಲ್ಲಾ ರಾಜ್ಯಗಳನ್ನ ಕನ್ವಿನ್ಸ್ ಮಾಡಬಹುದು. ನೋಡಿ, ಆ GST ನ ತಂದ್ರೆ ಎಲ್ಲಾರು ಒಪ್ಕೊಳ್ತಾರೆ 2% GDP ಇನ್ಕ್ರೀಸ್ ಆಗತ್ತೆ ಅಂತ. ಅದಂತೂ ನಿಜ. ಎಲ್ಲ ಬಿಸ್ನೆಸ್ ಸರಳೀಕರಣ ಆಗತ್ತೆ, ಟ್ರೇಡ್ ಸರಳೀಕರಣ ಆಗತ್ತೆ. ನಮಗೆ ಫಾರ್ಮ್ಸ್ ಪ್ರೊಡ್ಯೂಸ್ ಮಾಡ್ಬೇಕತ್ತೆ, CST ನಲ್ಲಿ ಸಿ ಫಾರ್ಮ್ ಪ್ರೊಡ್ಯೂಸ್ ಮಾಡ್ಬೇಕಂತೆ. ಈ ಸಿ ಫಾರ್ಮ್ ಕೊಟ್ಟಿಲ್ಲ ಅಂದ್ರೆ ನಾನು ಆ ಡಿಫರೆನ್ಸ್ ಆಫ್ ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ. 14.5% ನಮ್ಗೆ ವ್ಯಾಟ್. ಸಿ ಫಾರ್ಮ್ ಅಲ್ಲಿ 2%. ಈ 12.5% ಡಿಫರೆನ್ಸ್ ಏನಿದೆ ಅದನ್ನ ನಾನು ಕಟ್ಟಬೇಕು, ಮತ್ತು ಇಂಟ್ರೆಸ್ಟ್ ಕಟ್ಟಬೇಕು, ಮತ್ತು ಪೆನಾಲ್ಟಿ ಕಟ್ಟಬೇಕು. ಇಷ್ಟನ್ನು ನಾನು ಕಟ್ಟಿದ್ರೆ ನನ್ನ ಮಾರ್ಜಿನ್ 2%, 3%. ಇದನ್ನ ಕಟ್ಟಿದ್ರೆ ನನಗೇನು ಬರುತ್ತೆ? ನಾನು ಲಾಸ್ ಅಲ್ಲಿ ಬಿಸ್ನೆಸ್ ಮಾಡಬೇಕು. ಇಂಥ ರೀತಿನಲ್ಲಿ ನಾವು ಲಾ ಮಾಡಿಕೊಂಡು ಬಿಸ್ನೆಸ್ ನ ಹಾಳು ಮಾಡ್ತಾ ಇದ್ವಿ. ಈ GST ಅಟ್ಲೀಸ್ಟ್ ಈಗ ತರಲೇಬೇಕು ಅವರು, ಇಲ್ಲ ಅಂದ್ರೆ ನಾವು GDP ಇಂಪ್ರೂವ್ಮೆಂಟ್ ಮಾಡಕ್ಕೆ. ಈ ಸರಳೀಕರಣ ಇಲ್ಲ ಅಂದ್ರೆ ಏನಾಗತ್ತೆ? ಮಲ್ಟಿಪಲ್ ಇಂಟರ್ಪ್ರಿಟೇಷನ್ ಆಗತ್ತೆ. ಒಂದೇ ತೆರಿಗೆ ಕಾಯ್ದಾ ವಿಷಯ ನಾನು ಒಂದು ಇಂಟರ್ಪ್ರಿಟೇಷನ್ ಕೊಡ್ತೀನಿ, ನಮ್ಮ ಆಡಿಟರ್ ಒಂದು ಇಂಟರ್ಪ್ರಿಟೇಷನ್ ಕೊಡ್ತಾರೆ, ಮತ್ತು ಸೆಲ್ ಟ್ಯಾಕ್ಸ್ ನವರು ಇನ್ನೊಂದು ಇಂಟರ್ಪ್ರಿಟೇಷನ್ ಕೊಡ್ತಾರೆ, ಇಲ್ಲ ಎಕ್ಸೈಸ್ ನವರು ಇನ್ನೊಂದು ಇಂಟರ್ಪ್ರಿಟೇಷನ್ ಕೊಡ್ತಾರೆ. ಆ ಇಂಟರ್ಪ್ರಿಟೇಷನ್ ಇಟ್ಕೊಂಡು ನಮಗೆ ನೋಟಿಸ್ ಕೊಡ್ತಾರೆ, ನೀನು ಇಷ್ಟು ಟ್ಯಾಕ್ಸ್ ಮೋಸ ಮಾಡಿದೀಯಾ ಅಂತ. ನಾವು ಮೋಸ ಮಾಡಿಕೆ ಇಚ್ಛಾನೇ ಇಲ್ಲ ನಮ್ಗೆ, ನಾವು ಎಲ್ಲ ತೆರಿಗೆಯನ್ನು ಪ್ರಾಮಾಣಿಕವಾಗಿ ಕಟ್ತಾ ಇದೀವಿ. ಹಂಗೋ ಇಂಟರ್ಪ್ರಿಟೇಷನ್ ಮೂಲಕ ಇಷ್ಟು ಇವೇಷನ್ ಆಗಿದೆ ಅಂತ ಒಂದು ನೋಟಿಸ್ ಕೊಟ್ಬಿಟ್ಟು, ಇಷ್ಟು ಲಕ್ಷ ನೀವು ಕಟ್ಟಬೇಕು, ಇಷ್ಟು ಕೋಟಿ ನೀವು ಕಟ್ಟಬೇಕು ಅಂತ ಒಂದು ನೋಟಿಸ್ ಕೊಟ್ಬಿಡ್ತಾರೆ. ಆ ನೋಟಿಸ್ ಕೊಟ್ಟ ಮೇಲೆ ಕಾಯ್ದೆ ಹೆಂಗಿದೆ ಅಂದ್ರೆ, ನಾವು ಅದನ್ನ ವಿಷಯ ನಾವು ಅಪೀಲ್ಗೆ ಹೋಗ್ಬೇಕಾದ್ರೆ 50% ಮೊದಲು ಕ್ಯಾಶ್ ಕಟ್ಬಿಡ್ಬೇಕು. 50% ಏನು ಯಾವ ದಿವಸ ಅವ್ರು ಕಂಡುಹಿಡಿದಾರೋ ಅಸೆಸ್ಮೆಂಟ್ ಡೇ ಯಾವಾಗ ಇದು ನಡೀತಿದ್ದೋ, ಟ್ರಾನ್ಸಾಕ್ಷನ್ ನಡೀತಿದ್ದೋ ಅವತ್ತಿಂದ ಅಸೆಸ್ಮೆಂಟ್ ಡೇಟ್ ವರೆಗೆ ಇಂಟ್ರೆಸ್ಟ್ ಮತ್ತು ಪೆನಲ್ಟಿ ಮತ್ತು ಆ ಟ್ಯಾಕ್ಸ್ ಡಿಫರೆನ್ಸ್ ಅಷ್ಟಿಗೂ 50% ಕಟ್ಬಿಟ್ಟು ಬ್ಯಾಲೆನ್ಸ್ 50%ಗೆ ಬ್ಯಾಂಕ್ ಗ್ಯಾರಂಟಿ ಕೊಟ್ಬಿಟ್ಟು ಆಮೇಲೆ ನಾವು ಅಪಿಯರ್ ಆಗ್ಬೇಕು. ಇದಂತೂ ಬಿಸ್ನೆಸ್ ಮೆನ್ಗೆ ಸಾಧ್ಯನೇ ಇಲ್ಲ. ಇಂಥ ಕೇಸಸ್ಗಳು ಆಡಿಟ್ ಡಿಪಾರ್ಟ್ಮೆಂಟ್ ಅಲ್ಲಿ CAG ಆಡಿಟ್, ಇದು ಆಡಿಟ್, ಇವ್ರ ಆಡಿಟ್, ಅವ್ರ ಆಡಿಟ್ ಅಂತ ಮಾಡೋದ್ರಲ್ಲಿ 90% ಕೋರ್ಟಲ್ಲಿ ತೋತೋಗುತ್ತೆ ಇವ್ರ ಕಡೆಯಿಂದ, ಡಿಪಾರ್ಟ್ಮೆಂಟ್ ಕಡೆಯಿಂದ. ಅಸಂತಿ ಗೆಲ್ಲಿತಾರೆ. ಹಂಗ್ ಗೆಲ್ಲಿಯೋದಕ್ಕೆ ನಮ್ಗೆ ತಿರ್ಗಾ ಚಾರ್ಡ್ ಅಕೌಂಟೆಂಟ್, ಆ ಲಾಯರು ಅವರೆಲ್ಲ ಹಿಡಿಬೇಕು, ಅವ್ರಿಗೆ ದುಡ್ಡು ಕೊಡಬೇಕು. ಅಷ್ಟು ದಿನ ಕಾಯ್ಬೇಕು. 3 ವರ್ಷ 5 ವರ್ಷ ಅಂತ ಆಗತ್ತೆ. ಸೊ ಮೆಂಟಲಿ ಟಾರ್ಚರ್ ಆಗುತ್ತೆ. ಮೆಂಟಲ್ ಟಾರ್ಚರ್, ಡೇಟ್ ಜ್ಞಾಪಕ ಇಟ್ಕೋಬೇಕು, ಕ್ಯಾಶ್ ಫ್ಲೋ ಟೆನ್ಷನ್. ಇಷ್ಟು ಆದ್ಮೇಲೆ ನಾವು ಗೆದ್ವಿ ಅಂತ ಅನ್ಕೊಳ್ಳಿ, ಗೆದ್ದ ಮೇಲೆ ನಮ್ಗೆ ವಾಪಸ್ ಆ ದುಡ್ಡು ಬರೋದೇ ಇಲ್ಲ. ರೀಫಂಡ್ ಎಂಬುದು ಇವ್ರ ಡಿಕ್ಷನರಿನಲ್ಲೇ ಇಲ್ಲ. ಮರೀಚಿಕೆ ಇದ್ದಾಗ ಅದು ನಾವು ಇಷ್ಟೊಂದು ಕಷ್ಟಪಟ್ಟು ಅದನ್ನ ಲಾಸ್ ಮಾಡಿಕೊಳ್ಬೇಕಾದ್ರೆ ಬಿಸ್ನೆಸ್ ನಡೆಯೋದೇ ಸಾಧ್ಯ ಇಲ್ಲ. ಇದು ಒಂದು. ಇನ್ನೊಂದು, ಪ್ರತಿಯೊಂದು ಕಾಯ್ದೆನಲ್ಲೂ ಯಾವುದೋ ಒಂದು ಅಟಿ ಇಟ್ಟಿರ್ತಾರೆ, ಅದರಲ್ಲಿ ಬಿಸ್ನೆಸ್ ಸಿಕ್ಕಾಕೊಳ್ಳಿ, ಕ್ಲಾರಿಟಿ ಇರೋದಿಲ್ಲ, ತುಂಬಾ ಸ್ಪಷ್ಟವಾಗಿರ್ಬೇಕು ಅಂತೀರಾ ನೀವು. CST ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಒಂದು ಸಿ ಫಾರ್ಮ್ ಅಂತ ಒಂದು ಕೊಡ್ಬೇಕು. ಯಾರು ಕೊಡಬೇಕು? ಯಾರು ನಮ್ಮ ಹತ್ರ ಪದಾರ್ಥ ತಗೊಂಡಿದಾರೋ ಅವ್ರು ಕೊಡ್ಬೇಕು. ನಮ್ ಸ್ಟೇಟ್ ಅಲ್ಲಿ ಅದನ್ನ ಸ್ವಲ್ಪ ಸರಳೀಕರಣ ಮಾಡಿ ಇಮಿಡಿಯೇಟ್ ಕೊಡಂಗೆ ಮಾಡಿಬಿಟ್ಟಿದ್ದಾರೆ, ರಿಲ್ಯಾಕ್ಸ್ ಮಾಡಿದ್ದಾರೆ ಸ್ವಲ್ಪ. ವಿ ಶುಡ್ ಅಪ್ರಿಶಿಯೇಟ್ ಅವರ್. ಫಾರ್ಮ್ ಬರೋದಿಲ್ಲ. ಫಾರ್ಮ್ ಬಂದಿಲ್ಲ ಅಂದ್ರೆ ದೋಷಿ ಯಾರು? ಮಾರಿದವರು. ಈಗ ಮಾರಿದವನಿಗೆ ಆ ಡಿಫರೆನ್ಸ್ ಈಗ ಕಟ್ಟಬೇಕು. 14.5% - 2%, 12.25% ಪ್ಲಸ್ ಪೆನಾಲ್ಟಿ ಪ್ಲಸ್ ಇಂಟ್ರೆಸ್ಟ್ ಕಟ್ಟಬೇಕು. ನೀವು ಒಟ್ಟಾರೆ ಹೇಳ್ತಾ ಇರೋದು ಇದೇನಿದೆ ತೆರಿಗೆಗಳಲ್ಲಿ ಸ್ಪಷ್ಟೀಕರಣ ಇರಬೇಕು, ಸರಳೀಕರಣ ಇರಬೇಕು ಅಂತ. ಈಗ ಕಳೆದ 60 ವರ್ಷಗಳಿಂದ
ನಮ್ಮ ಹಲವಾರು ಸರ್ಕಾರಗಳು ಬಂದಿದೆ, ಸಾಕಷ್ಟು ಅಭಿವೃದ್ಧಿ ಆಗಿದೆ ದೇಶನು. ಈಗ ಸಣ್ಣ ಕೈಗಾರಿಕೆಗಳಾಗ್ಬೋದು, ದೊಡ್ಡ ಕೈಗಾರಿಕೆಗಳಾಗ್ಬೋದು, ಅವು ಸ್ಥಾಪನೆ ಮಾಡೋದಕ್ಕೆ ಏನು ನಿರೀಕ್ಷೆ ಮಾಡ್ತೀರಾ? ಮೂಲಭೂತ ಸೌಕರ್ಯ ಆಗಿರ್ಬೋದು, ಬೇರೆ ರೀತಿಯ ಉತ್ತೇಜನ ಏನು ಬೇಕು ನಿಮಗೆ ಅಂತ ನಿರೀಕ್ಷೆ ಮಾಡ್ತೀರಾ ಕೇಂದ್ರ ಸರ್ಕಾರದಿಂದ? ಕೇಂದ್ರ ಸರ್ಕಾರದಿಂದ ಈಗ 2-3 ವಿಷಯಗಳಲ್ಲಿ ನಮಗೆ ಸಹಕಾರ ಬೇಕಾಗುತ್ತೆ. ಹೆಂಗೆ ಅಂದ್ರೆ, ಈಗ ಲ್ಯಾಂಡ್ ಎಂಬುದು ದೋ ಇಟ್ ಈಸ್ ಸ್ಟೇಟ್ ಸಬ್ಜೆಕ್ಟ್, ಅದು ಸ್ಟೇಟ್ ವಿಷಯ ಆದ್ರೇನು ಈಗ ಹೊಸ ಕಾಯ್ದೆವನ್ನು ತಂದಿದ್ದಾರೆ, ಲ್ಯಾಂಡ್ ರಿಫಾರ್ಮ್ ಆಗ್ತದೆ, ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಂತ. ಈ ಆಕ್ಟ್ ಪ್ರಕಾರ ಸಣ್ಣ ಕೈಗಾರಿಕೆ ಅಂತೂ ಲ್ಯಾಂಡ್ ತಗೊಳಕ್ಕೆ ಆಗೋದಿಲ್ಲ. ಇದು ಏನು 1000 ಎಕರೆ ಯಾರು ತಗೊಳ್ತಾರೋ, ಎಲ್ಲಿ ಫಾರೆಸ್ಟ್ಗಳಿಂದ ಲ್ಯಾಂಡ್ ತಗೊಳ್ತಾರೋ, ಫಾರೆಸ್ಟ್ ಲ್ಯಾಂಡ್ ಅಕ್ವೈರ್ ಮಾಡ್ತಾರೋ ಅಂತ ಜನಗಳಿಗೆ ಯಾವ ಕಾಯ್ದೆ ಅಪ್ಲೈ ಆಗುತ್ತೋ ಅದು ಎಲ್ಲರಿಗೂ ಸರ್ಸಕಟ್ ಅಪ್ಲೈ ಮಾಡ್ಬಿಟ್ಟಿದ್ದಾರೆ. 1 ಎಕರೆ 2 ಎಕರೆ ತಗೊಳ್ಳೋರಿಗೆ ಮಾರ್ಕೆಟ್ ರೇಟ್ ಇಂತ 4 ಟೈಮ್ಸ್ ಕೊಡಬೇಕು, ಅದು ಕಾಯ್ದೆ. ಈಗ ಸಿಟಿಗೆ ಒಂದು ಮಾಡಿದ್ದಾರೆ, ರೂರಲ್ಗೆ ಒಂದು ಮಾಡಿದ್ದಾರೆ. ಸಿಟಿಗೆ 2 ಟೈಮ್ಸ್, ರೂರಲ್ಗೆ 4 ಟೈಮ್ಸ್ ಮಾಡಿದ್ದಾರೆ. ಯಾರಿಗೆ 4 ಟೈಮ್ಸ್ ಕೊಟ್ಟು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಕ್ ಬರುತ್ತೆ ಅಂದ್ರೆ ಈ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನ ಇಮಿಡಿಯೇಟ್, ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ನ ಇಮಿಡಿಯೇಟ್ ರಿಪೀಲ್ ಮಾಡ್ಬೇಕು ಅವರು. ಈ ಅಟಿಗಳು ಏನೇನು ಇದ್ದವೋ, ಈಗ ಕೇವಲ ಲ್ಯಾಂಡ್ ತಗೊಂಡ್ಬಿಟ್ರೆ ಆಗೋದಿಲ್ವಲ್ಲ, ನಿಮ್ಗೆ ಅಲ್ಲಿ ಪವರ್ ಬೇಕು, ರೋಡ್ ಬೇಕು, ವಾಟರ್ ಬೇಕು. ಪವರ್ ವಾಟರ್ ಅಲ್ಲಿ ಇದನ್ನು 2 ಸ್ಟೇಟ್ ಸಬ್ಜೆಕ್ಟ್, ಪವರ್ ವಾಟರ್. ಈಗ ಪವರು ಇಲ್ಲಿ ನಮ್ಮ DK ಶಿವಕುಮಾರ್ ಸಾಹೇಬರು ಹೇಳ್ಬಿಟ್ರು, ಈಗ ದೇವರೇ ಕಾಪಾಡಬೇಕು ಅಂತ. ದೇವರೇ ಕಾಪಾಡ್ಬೇಕಂತ ನಾನು ಪದವಿಲಿ ಇದ್ಕೊಂಡು ನಾವು ದೇವರೇ ಕಾಪಾಡ್ಬೇಕಂತ ಹೇಳ್ಬಿಟ್ರೆ ಆಗತ್ತಾ? ಯಾಕೆ ಹಂಗೆ ಕೈ ಎತ್ಬಿಟ್ರು? there is no possibility of getting power in Karnataka without thermal power. It is very difficult. ಐಡಲ್ ಇಲ್ಲ, ಕಷ್ಟ ಆಗುತ್ತೆ. 21 ದಿವಸನೇ ಪವರ್ ಇದೆ. ಈಗ ಮಾನ್ಸೂನ್ ಫೇಲ್ ಆಗಿದ್ರೆ ನಮಗೆಲ್ಲ ಪವರ್ ಇಲ್ಲವೇ ಇಲ್ಲ, ಲೋಡ್ ಶೆಡ್ಡಿಂಗ್ ಆಗುತ್ತೆ ಕೈಗಾರಿಕೆಗಳು. ಅದಕ್ಕೆ ಪರ್ಯಾಯ ಏನು? 5% ಪೀಕ್ ಪವರ್ ಡೆಫಿಸಿಟ್ ಇದೆ. ಆಲ್ಮೋಸ್ಟ್ 5500 ಮೆಗಾವ್ಯಾಟ್. ಒಂದು ನಿಮಿಷ ಮುಗಿಸ್ತಾರೆ ಸಂಪತ್ರಾಮನ್ ಅವರು. ಅದರಲ್ಲಿ ಕೇಂದ್ರ ಸರ್ಕಾರ ಭಾಗ ಏನ್ ಬರುತ್ತೆ? ನ್ಯಾಷನಲ್. ಈಗ ನಮ್ಗೆ ನಾರ್ತ್ ಇಂದ ನಾವು ಪವರ್ ತಗೊಳ್ತೀವಿ. DK ಶಿವಕುಮಾರ್ ಸೈನ್ ಮಾಡಿದ್ದಾರೆ, ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಇಂದ ಪವರ್ ತರಕ್ಕೆ 500 ಮೆಗಾವಾಟ್. ಅದು ಬರುತ್ತಾ? ಯಾಕೆ ಬರಲ್ಲ? ಗ್ರಿಡ್ ಬೇಕು, ಅಲ್ಲಿಂದ ಇಲ್ಲಿ ಗ್ರಿಡ್ ಇಲ್ಲ. ಟ್ರಾನ್ಸ್ಮಿಷನ್ಗೆ ಒಂದೇ ಒಂದು ಕನೆಕ್ಷನ್ ಮಾಡಿದಾರೆ. ಈಗ ರಾಯಚೂರಲ್ಲಿ ಎಲ್ಲ ನಾವು ಬಿಕಮ್ ಕನೆಕ್ಟೆಡ್ ಆಲ್ ಓವರ್ ಇಂಡಿಯಾ ಅಂತ ಹೇಳ್ಕೊಳ್ತೀವಿ. ಈಗ ಅದೆಲ್ಲ ಕೆಲಸಕ್ಕೆ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ಇಲ್ಲ. ಸಿಕ್ಕಾಪಟ್ಟೆ ಕನೆಕ್ಷನ್ಸ್ ಕೊಡಬೇಕು, ಆವಾಗ ಪವರ್ ಟ್ರಾನ್ಸ್ಫರ್ ಆಗುತ್ತೆ. ನ್ಯಾಷನಲ್ ಗ್ರಿಡ್ಸ್ ಆತರ ಮಾಡಿದ್ರೆ ಮೋದಿ ಗವರ್ಮೆಂಟ್ ನಮ್ಗೆ ಉಪಯೋಗ ಆಗುತ್ತೆ. ತಿರ್ಗಾ ನೀರು, ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನ್ಯಾಷನಲ್ ರಿವರ್ ಪಾಲಿಸಿ ಅಂತ ಇವರೊಂದು ತಯಾರು ಮಾಡಿ, ಪೆರನಿಯಲ್ ರಿವರ್ಸ್ ನಾರ್ತ್ ಅಲ್ಲಿ ಇದೆ, ಅದನ್ನ ಕಲೆಕ್ಟ್ ಮಾಡಕ್ಕೆ ಅವ್ರು ಏನು ಯೋಜನೆ ತಂದ್ರೆ ನಮಗೆ ವಾಟರ್ ಪ್ರಾಬ್ಲಮ್ ಸೌತ್ ಅಲ್ಲಿ ಇರಲ್ಲ. ಇಷ್ಟು ಯೋಜನೆಗಳು ಅವರು ಕೇಂದ್ರ ಸರ್ಕಾರ ತರಬೇಕಂತ ನನ್ನ ಅಪೇಕ್ಷೆ.